ಓಂ ಶ್ರೀ ಅಂಜನಾದೇವಿಯೈ ನಮಃ. ಕಟಕ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ 2025 12 ವರ್ಷಗಳ ನಂತರ ಶುರುವಾಗಿದೆ ನಿಮಗೆ ರಾಜಯೋಗ. ಅಧಿಕ ಧನಲಾಭ ಬರುತ್ತದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ, ಹಾಗೂ ಶೇರ್ ಅನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿ. ವೀಕ್ಷಕರೇ, ಈ ಒಂದು ತಿಂಗಳಿನಲ್ಲಿ ಸುಬ್ರಹ್ಮಣ್ಯನ ದೈವವನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ, ನಿಮಗೆ ಶುಭವಾಗುತ್ತದೆ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಕಲ್ಪನಾ ಲೋಕದಲ್ಲಿ ನೀವು ವಿಹರಿಸುವುದು ಅಂದರೆ ನಿಮಗಿಷ್ಟ ಅವಿಷ್ಟ ನಿಮ್ಮ ಸಹಜ ಗುಣ. ಅಂದರೆ ಬಹಳ ಕಲ್ಪನಾ ಲೋಕದಲ್ಲೇ ಇರ್ತೀರಾ. ಒಂದು ದೊಡ್ಡ ಕಾರ್ ತಗೋಬೇಕು, ಒಂದು ದೊಡ್ಡ ಬಂಗಲೆಯನ್ನು ತೆಗೆದುಕೊಳ್ಬೇಕು, ಮತ್ತು ದೊಡ್ಡ ಆಫೀಸರ್ ಆಗಬೇಕು ಅನ್ನುವಂಥದ್ದು ಪ್ರಾಯದಲ್ಲಿರ್ತಕ್ಕಂಥವರಿಗೆ, ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾನೇನೋ ಒಂದು ದೊಡ್ಡ ರಾಜಕಾರಣಿ ಆಗಬೇಕು ಅನ್ನುವಂಥ ಕಲ್ಪನಾ ಲೋಕದಲ್ಲಿ ಇರ್ತಾರೆ. ಆದರೆ ಆ ಕಲ್ಪನಾ ಲೋಕವನ್ನು ಇಟ್ಟುಕೊಂಡು ಕೆಲವು ವ್ಯಕ್ತಿಗಳು ನಿಮಗೆ ಇನ್ನೊಬ್ಬರ ಹತ್ರ ನೀವು ಹೇಳ್ಕೊಂಡಾಗ ಅವರು ನಿಮಗೆ ಮೋಸ ಮಾಡಲಿಕ್ಕೆ ಅಥವಾ ನಿಮ್ಮ ಹತ್ರ ಹಣ ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂಥ ವ್ಯಕ್ತಿಗಳಿಂದ ದೂರ ಇರಿ. ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಬಹಳಷ್ಟು ವಿಶೇಷವಾದಂಥ ಲಾಭ ಮತ್ತು ಬಹಳಷ್ಟು ಊಹಾ ಶಕ್ತಿಗಳನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ಕಾಯಕದತ್ತ ಹೋಗಿ. ಅಂದರೆ ಈ ಒಂದು ತಿಂಗಳಿನಲ್ಲಿ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯವನ್ನು ಹೇಳೋದಾದರೆ ಶುಭ ಯೋಗವಿದೆ, ಅಧಿಕ ಲಾಭವೂ ಕೂಡ ಇದೆ. ಯಾವುದೇ ರೀತಿಯಲ್ಲಿ ತೊಂದರೆ, ಅಡ್ಡಿ, ಆತಂಕಗಳು ಇಲ್ಲ. ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಆ ಕಲ್ಪನಾ ಲೋಕ, ಅತಿ ಆಸೆ ಅನ್ನೋದನ್ನ ಈ ಒಂದು ತಿಂಗಳಿನಲ್ಲಿ ಬಿಡಬೇಕು. ನೀವು ಕೆಲಸ ಮಾಡಿದ್ರೆ ನಿಮಗೆ ಲಾಭ ಬಂದೇ ಬರುತ್ತೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದ್ರೆ ವಿಶೇಷವಾಗಿ ಉದ್ಯೋಗ ಮತ್ತು ವೃತ್ತಿಯಲ್ಲಿ ನೋಡಿ, ಹಿರಿಯ ಅಧಿಕಾರಿಗಳ ಸಹಕಾರ ಮತ್ತು ಸರ್ಕಾರಿ ಕೆಲಸದವರಿಗೆ ಜವಾಬ್ದಾರಿ ಹೆಚ್ಚಳವಾಗುತ್ತದೆ. ಅಂದರೆ ನೀವು ಮಾಡುವಂತಹ ಕೆಲಸವನ್ನ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಗುರುತಿಸ್ತಾರೆ. ಆ ಗುರುತಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ತೊಂದರೆ ಅನ್ನೋದು ಬರೋದಿಲ್ಲ, ಮತ್ತು ನಿಮಗೆ ಒಳ್ಳೆಯ ವಾತಾವರಣವೂ ಕೂಡ ಇರಬೇಕು, ಮತ್ತು ಒಳ್ಳೆಯ ಜನರ ಸಹವಾಸವೂ ಕೂಡ ಇರಬೇಕು. ಓಕೆನಾ? ಆ ರೀತಿಯಲ್ಲಿ ಸಹವಾಸ ಇದ್ರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವಾಗುತ್ತದೆ. ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ. ಮತ್ತು ಯಾರೇ ನಿಮ್ಮ ಕೆಲಸದಲ್ಲಿ ಈ ಒಂದು ಕೆಲಸ ಮಾಡ್ಕೊಂಡು ಕೊಡುವಂಥ ಬಹಳಷ್ಟು ಅನುಕಂಪವನ್ನು ತೋರ್ಬಿಟ್ರೆ ಅವ್ರಿಗೆ ನೀವು ವಶ ಆಗ್ಬಿಡ್ತೀರಾ. ಯಾಕೆಂದ್ರೆ ಬಣ್ಣದ ಮಾತುಗಳನ್ನು ಆಡಿ ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರು ಅವರ ಕೆಲಸವನ್ನ ನಿಮ್ಮ ಹತ್ರ ಮಾಡಿಸ್ಕೊತಾರೆ. ಆದಷ್ಟು ಸ್ವಲ್ಪ ಜಾಗ್ರತೆ ಇರಬೇಕು. ಅದು ಸರ್ಕಾರಿ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲೇ ಆಗಿರ್ಬೋದು. ಬಹಳಷ್ಟು ಅನುಕಂಪದ ವ್ಯಕ್ತಿಗಳು ಕೂಡ ನೀವು ಈ ತಿಂಗಳಿನಲ್ಲಿ ಬಹಳಷ್ಟು ಸಹಕಾರಿಯಾಗುವಂತಹ ವ್ಯಕ್ತಿಗಳು, ಎಲ್ಲರಿಗೂ ಕೂಡ ಸಹಕಾರಿಯಾಗುವಂಥದ್ದು. ಮತ್ತು ಸ್ವಲ್ಪ ನಿಮ್ಮ ಜೀವನ ಶೈಲಿ ಸ್ವಲ್ಪ ಏರಿಳಿತಗಳು ಆಗ್ತಾ ಇರುತ್ತೆ. ಆದರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಲಾಭವಿದೆ, ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ವೀಕ್ಷಕರೇ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಣಕಾಸಿನಲ್ಲಿ ನೋಡಿ, ಅಧಿಕ ಧನಲಾಭ ಇರುತ್ತದೆ ಮತ್ತು ಕುಟುಂಬಕ್ಕೋಸ್ಕರ ಸ್ವಲ್ಪ ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ. ಮತ್ತು ಕೆಲವು ವೇಳೆ ಏಕೆಂದರೆ ನಿಮ್ಮ ಒತ್ತಡದಿಂದ ಸ್ವಲ್ಪ ಅಧಿಕವಾದಂತಹ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಅದು ಹೇಗೆ ಅಂದರೆ, ಯಾರಿಗೋ ಒಬ್ರಿಗೆ ಸಹಾಯ ಮಾಡೋರು ನಿಮಗೆ ಬಹಳಷ್ಟು ಒತ್ತಡವನ್ನು ಹೇರ್ತಾರೆ, ಅವರಿಗೆ ಸಹಕಾರಿ ಆಗ್ಬಿಡ್ತೀರ. ನಾನು ಆವಾಗಲೇ ಹೇಳದಂಗೆ ಅನುಕಂಪದ ವ್ಯಕ್ತಿಗಳು ನೀವು. ಯಾಕೆಂದ್ರೆ ಬಹಳಷ್ಟು ಅನುಕಂಪವನ್ನು ತೋರ್ಲಿಕ್ಕೆ ಹೋಗಬೇಡಿ. ಅಧಿಕವಾದಂತಹ ಧನಲಾಭ ಇರುವಂತಹ ಹಣವನ್ನು ನಾಶವನ್ನು ಮಾಡ್ಕೋಬೇಡಿ, ಅದು ನಿಮಗೆ ಕಂಟಕವಾಗಬಹುದು. ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಸಹನೆಯಿಂದ ಇರಿ ಮತ್ತು ನಿಮ್ಮ ಸಹನೆಯನ್ನು ಕಳೆದುಕೊಳ್ಳಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೊಟ್ಟಂತಹ ಹಣ ವಾಪಸ್ಸು ಬರುವಂತಹ ಸಾಧ್ಯತೆ ಇದೆ. ನೀವು ಯಾರ್ಯಾರಿಗೆ ಹಣವನ್ನು ಕೊಟ್ಟಿರ್ತೀರಲ್ಲ ಅದೆಲ್ಲವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ಸಾಲಗಳೇನಾದರೂ ಇದ್ರೆ ಅದರಿಂದ ಆದಷ್ಟು ಮುಕ್ತಿಯನ್ನು ಪಡೆಯುವಂತಹ ಯೋಗ ಫಲಗಳು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ, ವಿಶೇಷವಾಗಿ ವ್ಯಾಪಾರದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಹೂಡಿಕೆಗಳಲ್ಲಿ ಲಾಭವಿದೆ. ಆದರೆ ಗಮನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈಗ ನೀವು ಒಂದು ರಿಯಲ್ ಎಸ್ಟೇಟ್ ಮಾಡಬೇಕಂತ ಅಂದುಕೊಂಡಿರ್ತೀರಾ, ಒಂದು ಒಳ್ಳೆ ಜಾಗ ನೋಡಿರ್ತೀರಾ. ಹಾಗಾಗಿ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಹೇಗೆ ವಾಸ್ತುವನ್ನು ನೀವು ನೋಡ್ತೀರೋ ಅದೇ ರೀತಿಯಲ್ಲಿ ಆ ವಾಸ್ತುವನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ನಿಮಗೆ ಲಾಭವಾಗುತ್ತದೆ. ನಾವು ಮಾರಿ ಹೋಗೋರು ಅಂತ ನೀವು ಅಂದುಕೊಳ್ಳಕ್ಕೆ ಹೋಗಬೇಡಿ. ಯಾಕೆಂದರೆ ತೆಗೆದುಕೊಳ್ಳೋನು ಕೂಡ ವಾಸ್ತುವನ್ನು ನೋಡ್ತಾರೆ. ಹಾಗಾಗಿ ಹೂಡಿಕೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಗಮನದಿಂದ
ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದು ಒಂದು ನಿಮ್ಮ ಫ್ಯಾಕ್ಟ್ರಿ ಬಿಸ್ನೆಸ್ಸೇ ಆಗಿರ್ಬೋದು. ನಾನು ನಿಮ್ಗೆ ಉದಾಹರಣೆ ಕೊಟ್ಟ ರಿಯಲ್ ಎಸ್ಟೇಟಲ್ಲಿ ನಿಮ್ಮ ಒಂದು ಫ್ಯಾಕ್ಟ್ರಿ ಬಿಸ್ನೆಸ್ಸೇ ಆಗಿರ್ಬೋದು, ಅಥವಾ ನೀವು ಒಂದು ಹೊಸ ಹೋಟೆಲ್ ಉದ್ಯಮವನ್ನು ಮಾಡ್ತಾನೆ ಇರಬಹುದು. ಹೊಸ ಹೋಟೆಲ್ ಉದ್ಯಮ ಮಾಡಬೇಕು ಗುರುಗಳೇ, ಚಿಕನ್ ಸಂಬಂಧಪಟ್ಟಿದ್ದು ಅಥವಾ ವೆಜ್ಜು ಅಥವಾ ನಾನ್ ವೆಜ್ಗೆ ಸಂಬಂಧಪಟ್ಟಂತ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಗುರುಗಳೇ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ, ನನಗೆ ಲಾಭ ಆಗುತ್ತಾ ಅಂತ ಕೇಳಿದ್ರೆ ಖಚಿತವಾಗಿಯೂ ನಿಮಗೆ ಲಾಭವಾಗುತ್ತದೆ. ಯಾಕೆಂದರೆ ಒಳ್ಳೆ ಜ್ಞಾನ ಇರುತ್ತೆ ನಿಮ್ಮ ಬಿಸ್ನೆಸ್ನಲ್ಲಿ. ಯಾಕೆಂದರೆ ನೀವು 12 ವರ್ಷದಿಂದ ಇನ್ನೊಬ್ಬರ ಹತ್ರ ನೀವು ಕೆಲಸ ಮಾಡಿಕೊಂಡು ಬಂದಿರ್ತೀರಾ. ಯಾಕೆ ನೀವು ನಾನೊಂದು ಹೊಸದನ್ನು ಪ್ರಾರಂಭ ಮಾಡಬಾರ್ದು ಅಂದುಕೊಂಡು ನೀವು ಕೆಲಸವನ್ನು ಪ್ರಯತ್ನ ಪಡ್ತಾ ಇರ್ತೀರಾ. ಆದರೆ ಆ ಕೆಲಸಕ್ಕೆ ನಿಮಗೆ ವಿಶೇಷವಾದಂಥ ಲಾಭವಾಗುತ್ತದೆ. ಅದಾದ ನಂತರ ನಿಮಗೆ ರಾಜಯೋಗ ಪ್ರಾರಂಭ ಆಗುತ್ತೆ. 12 ವರ್ಷ 13 ವರ್ಷದಿಂದ ಬಹಳಷ್ಟು ಕಷ್ಟವನ್ನು ಪಟ್ಟಿರ್ತೀರ. ರಕ್ತ ಕಣ್ಣೀರಿನ ರೀತಿಯಲ್ಲಿ ನೀವು ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಒಂದಿಷ್ಟು ಹಣವನ್ನು ಸೇವಿಂಗ್ಸ್ನ ಮಾಡಿಕೊಂಡು ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತೀರಾ. ಅದು ಒಂದು ಟೂಲ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಸೇ ಆಗಿರೋರಿಗೆ ಆಗಿರ್ಬೋದು, ಅಥವಾ ಒಂದು ಹೊಸ ಗಾಡಿ ಆಗಬೇಕು ಅಂತ ಅಂದುಕೊಂಡಿದ್ದೀನಿ ಗುರುಗಳೇ, ಒಂದು ಲಗೇಜ್ ಆಟೋಗೆ ಸಂಬಂಧಪಟ್ಟಿದ್ದು, ಅಥವಾ ಒಂದು ಯಾವುದಾದ್ರೂ ಒಂದು ಟ್ರಾವೆಲಿಂಗ್ ಬಿಸ್ನೆಸ್ನ ನಾನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಗುರುಗಳಂದರೆ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ. ಮತ್ತು ಚಿನ್ನ ಬೆಳ್ಳಿ ವರ್ತಕರಿಗೂ ಕೂಡ ಅಧಿಕವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ವಾಟರ್ ಬಿಸ್ನೆಸ್ನ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಅನ್ವಯ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದ್ರೆ ವಿಶೇಷವಾಗಿ ಪ್ರೀತಿ ನೋಡಿ, ಮದುವೆಯ ಮಾತುಗಳು ಮುಂದುವರಿಯಬಹುದು. ಅಂದ್ರೆ ನೀವು ಇಚ್ಛೆ ಪಟ್ಟವ್ರನ್ನ ನೀವು ವಿವಾಹ ಆಗಬೇಕು ಅಂತ ಅಂದುಕೊಂಡಿರ್ತೀರ, ಮನೆಯಲ್ಲಿ ಸ್ವಲ್ಪ ಚರ್ಚೆಗಳಾಗಿ ಮದುವೆಯಾಗುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇದರಿಂದ ಗೃಹ ಅಲಂಕಾರವಾಗುತ್ತದೆ. ಓಕೆನಾ? ಗೃಹ ಅಲಂಕಾರದಿಂದ ನಿಮ್ಮ ಎಲ್ಲ ಮನೆಯಲ್ಲೂ ಕೂಡ ಒಪ್ಕೋತಾರೆ, ಅವ್ರ ಮನೆಯಲ್ಲೂ ಒಪ್ಕೋತಾರೆ, ನಿಮ್ಮ ಮನೆಯಲ್ಲೂ ಒಪ್ಪಿಕೊಂಡು ವಿಶೇಷವಾಗಿ ವಿವಾಹಗಳು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಬಾಂಧವ್ಯದಲ್ಲಿ ಪ್ರೀತಿಯಲ್ಲಿ ಬಹಳಷ್ಟು ಗಟ್ಟಿತನ ಅನ್ನೋದು ಇರುತ್ತೆ. ಯಾವ ರೀತಿಯಲ್ಲಿ ಅಂದರೆ ಒಂಥರ ಒಂದು ಬಂಡೆಯ ರೀತಿಯಲ್ಲಿ, ಅದು ಯಾವುದೇ ಕಾರಣಕ್ಕೂ ಆ ಬಂಡೆಯನ್ನು ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿಯಾದಂತಹ ಒಂದು ಬಾಂಧವ್ಯ ನಿಮ್ಮ ಜೀವನದಲ್ಲಿ ಇರತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ತೊಂದರೆ ಅನ್ನೋದು ಬರುವುದಿಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭವಿದೆ. ಆದಷ್ಟು ಸ್ವಲ್ಪ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವೈವಾಹಿಕ ಜೀವನ, ಹಳೆಯ ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆ ಇದೆ. ಅಂದರೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ದಾಂಪತ್ಯ ಜೀವನ ಸಮಸ್ಯೆ ಆಗಿರುತ್ತೆ, ಅಥವಾ ಸಂತಾನದ ಒಂದು ಸಮಸ್ಯೆ ಆಗಿರುತ್ತೆ. ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿ ಯೋಗ ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವಂತಹ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ. ಮತ್ತು ಅತಿಯಾದಂತಹ ಆತಂಕ ಯೋಚನೆ ಸ್ವಲ್ಪ ಹೆಚ್ಚಾಗಬಹುದು. ಯಾಕೆಂದರೆ ನೀವು ಒಂದು ಹೊಸ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತೀರಾ, ಅಥವಾ ಹೊಸದಾಗಿ ಮದುವೆಯನ್ನು ಆಗಿರ್ತೀರಾ. ಓಕೆನಾ? ಅಂಥವರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದರಿಂದ ಸ್ವಲ್ಪ ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಹಳೆಯ ಸಮಸ್ಯೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾಗಿದ್ರು ಕೂಡ ಅಷ್ಟೇ, ಅದು ಸಾಲ್ವ್ ಆಗಿ ತಿರ್ಗಾ ನೀವು ಜೀವನವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಒಂದು ಅತ್ತೆ ಸೊಸೆ ಏನಾದರೂ ಪ್ರತಿನಿತ್ಯ ಜಗಳ ಆಗ್ತಾ ಇದ್ರೆ ಅಂತಹ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ನೀವಾದರೂ ಅವರಿಗೆ ಶರಣಾಗ್ತಿರಲ್ಲ, ಅಥವಾ ಅವರಾದರೂ ನಿಮಗೆ ಶರಣಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ನಿದ್ರಾಹೀನತೆ ಬರುವಂತಹ ಸಾಧ್ಯತೆ ಇದೆ. ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ತಲೆನೋವು ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕು. ಯಾಕೆಂದ್ರೆ ಸರಿಯಾದ ಪ್ರಮಾಣದಲ್ಲಿ ನೀವು ಆಹಾರ ಸೇವನೆ ಮಾಡಬೇಕು. ಸರಿಯಾದ ಪ್ರಮಾಣದಲ್ಲಿ ನೀವು ನಿಮ್ಮ ಕೆಲಸವನ್ನ ಮಾಡ್ತಾ ಹೋದ್ರೆ, ಸರಿಯಾದ ಪ್ರಮಾಣದಲ್ಲಿ ಅತಿ ಹೆಚ್ಚು ನೀರನ್ನು ಕುಡಿತಾ ಹೋದ್ರೆ ನಿಮಗೆ ನಿಮ್ಮ ಆರೋಗ್ಯದ ಸಮಸ್ಯೆ ಅನ್ನೋದು ಬರೋದಿಲ್ಲ. ಮತ್ತು ಆದಷ್ಟು ವ್ಯಾಯಾಮವನ್ನ ಮಾಡಿ, ಮತ್ತು ಆದಷ್ಟು ಸ್ವಲ್ಪ ಶೀತ ಬಾಧೆಯು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಆಹಾರವು ಕೂಡ ಮಿತವಾಗಿ ಸೇವಿಸಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಇರೋದ್ರಿಂದ,
ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಆರೋಗ್ಯದ ಮೇಲೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿರೋದಿಲ್ಲ. ಹಾಗಾಗಿ ನೀವು ಆರೋಗ್ಯದ ಮೇಲೆ ಆದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ನೀವು ಹಣಕಾಸು ಮತ್ತು ನೀವು ಒಂದು ದೊಡ್ಡ ಬಂಗಾರ ತೊಗೊಂಡ್ರಿ, ದುಡ್ಡು ತೊಗೊಂಡ್ರಿ, ಎಲ್ಲ ತೊಗೋತೀರಾ, ಆದರೆ ನಿಮ್ಮ ಆರೋಗ್ಯದ ಮೇಲೆ ನೀವು ಆದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಕಟಕ ರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.